ಮೊದಲಿಗೆ ರಿಲೀಸ್ಗೂ ಮುಂಚೆ ಬಂದು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ಇವಾಗ ಒಂದು ಜನ ಮೊದಲನೇ ವಾರ ಅದ್ಧೂರಿಯಾಗಿ ಪೂರ್ಣಗೊಂಡು ಎರಡನೇ ವಾರಕ್ಕೆ ಕಾಲಿಟ್ಟಿದ್ದೀವಿ. ತುಂಬ ಚೆನ್ನಾಗಿ ಹೋಗ್ತಾ ಇದೆ. ನಾರ್ತ್ ಎಂಟರ್ ಕರ್ನಾಟಕ ಚೆನ್ನಾಗಿ ಹೋಗ್ತಿದೆ. ಎಸ್ಪೆಷಲಿ ನಾರ್ತ್ ಕರ್ನಾಟಕ ಇಷ್ಟರ ಮಟ್ಟಿಗೆ ಒಂದು ಸಕ್ಸಸ್ ನನಗೆ ಕೊಡ್ತಾರೆ ಜನ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿ ಹೋಗ್ತಿದೆ. ಸಿದ್ಧಾರೂಢ ಸ್ವಾಮಿಗಳ ಆಶೀರ್ವಾದ, ಚಾಮುಂಡೇಶ್ವರಿ ಆಶೀರ್ವಾದದಿಂದ ಇನ್ನು ಮುಂದಕ್ಕೆ ಒಳ್ಳೆ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರೋ ಚಿತ್ರಗಳನ್ನ ಮಾಡ್ತೀನಿ. ನಿಮ್ಮ ಪ್ರೀತಿ, ಅಭಿಮಾನ, ಸಪೋರ್ಟು ಹಿಂಗೆ ಇರಲಿ. ಎಲ್ಲ ಮಾಧ್ಯಮದವ್ರಿಗೂ ನಿಮ್ಮ ಸಹಕಾರ ತುಂಬ ಚೆನ್ನಾಗಿತ್ತು. ಇನ್ನು ಮುಂದಕ್ಕಿರಲಿ. ಇದು ಮೊದಲನೇ ಸ್ಟೆಪ್ಪು. ಇನ್ನು ಮುಂದಕ್ಕೆ ತುಂಬ ಇದೆ. ಯಾವಾಗಲೂ ನಾವು ನಿಮ್ಮ ಜೊತೆ ಇರ್ತೀವಿ, ನೀವು ನಮ್ಮ ಜೊತೆ ಇರ್ತೀರಾ ಅಂತ ಅಂದ್ಕೊಂಡು ಬಂದಿದ್ದಕ್ಕೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಅಲ್ಲಿ ಇಲ್ಲಿ ಒಂಚೂರು ಟೈಮ್ ಹಂಗೆ ಹಿಂಗೆ ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ ಸರ್. ಇದು ಮಾಮೂಲಿ ಪಡ್ಡೆ ಹುಡುಗರು ಆ ಕ್ಯಾಟಗರಿಯವರು ಇಷ್ಟಪಡ್ತಾರೆ ಅನ್ನೋ ಫೀಲಲ್ಲಿ ಇದ್ವಿ. ಆದರೆ ಫ್ಯಾಮಿಲಿ ತುಂಬ ಚೆನ್ನಾಗಿ ಇಷ್ಟಪಡ್ತಿದ್ದಾರೆ. ಹುಡುಗರುಗಳಿಗೆ ಜಾಸ್ತಿ ಫ್ಯಾಮಿಲಿ ಬರ್ತಿದ್ದಾರೆ. ಸೊ ಅದೊಂದು ಪ್ಲಸ್. ಫ್ಯಾಮಿಲಿ ಬಂದರೆ ಪ್ಲಸ್ ಏನಂದರೆ ಒಬ್ಬರೇ ಬರಲ್ಲ. ಹೆಂಗಸ್ರು ಹೊರಟ್ರೆ ಗಂಡನೂ ಬರಬೇಕು, ಮಕ್ಕಳು ಬರಬೇಕು. ಸೊ ಹಂಗಾಗಿ ನಮಗೆ ರೆವಿನ್ಯೂ ಜಾಸ್ತಿ. ಫ್ಯಾಮಿಲಿಗೆ ಇಷ್ಟ ಆಗಿದೆಯಲ್ಲ, ಅದೊಂದು ಖುಷಿ ಪಡೋ ವಿಷಯ ಸರ್. 100 ಕೋಟಿ 100 ಕೋಟಿ ಹೇಳ್ಕೊಬೇಕು ಅಷ್ಟೇ. 100 ಕೋಟಿ ಬಂತು ಅಂತ ಈ ಥಿಯೇಟ್ರಿಗೆ ಬರೋರು ನಕ್ಕೊಂಡು ವಾಪಸ್ ಹೋಗ್ಬಿಡ್ತಾರೆ. 100 ಕೋಟಿ ಆಯ್ತು ಅಂತ ಬೇಡ ನಡಿಗರು ಅಂತ. ಅಷ್ಟೆಲ್ಲ ಆಗಿಲ್ಲ ಸರ್. ನನಗೆ ಇದು ದೊಡ್ಡ ಇಟ್ಟೆ. ಆಗಲಿ ಭಗವಂತನ ದಯೆಯಿಂದ 100 ಕೋಟಿ ದುಡಿಯೋ ಥರನ ಸಿನಿಮಾ ಮಾಡೋಣ, ಜನರ ಆಶೀರ್ವಾದ ಇದ್ರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.